Audio Jungle. Audio Jungle. ಮಣ್ಣಿದು ಕನ್ನಡ ಮಣ್ಣು ನನ್ನುಸಿರಲ್ಲಿ ಕಂಪಿಸೋ ಮಣ್ಣು ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು ವಿಶ್ವಮಾನವತೆ ಸಾರಿದ ಮಣ್ಣು ಕನ್ನಡದಿ ಈ ಪುಣ್ಯವತಿ ನನ್ನಡೆದ ಸೌಭಾಗ್ಯವತಿ ನನ್ನ ಮಣ್ಣಿದು ಕನ್ನಡ ಮಣ್ಣು ನನ್ನುಸಿರಲ್ಲಿ ಕಂಪಿಸೋ ಮಣ್ಣು ಧಮನಿ ಧಮನಿಯಲ್ಲಿ ನರ್ತಿಸೋ ಮಣ್ಣು ವಿಶ್ವಮಾನವತೆ ಸಾರಿ ಇದ್ರು. ಇವತ್ತು ನಿಮ್ಮ ಹೆಣ ಮುಚ್ಚಲಿಕ್ಕೆ ಕೂಡ ನಾನು ವಾಹನ ಕೊಟ್ಟಿದ್ದೀನಿ. ನಿಮ್ಗೆ ಹೇಳಬೇಕಂದ್ರೆ ಇವತ್ತು ನನ್ನ ನೋವಿದೆ. ಇಲ್ಲಿಂದ ಯಾರಾದ್ರೂ ತಿರ್ಕೊಂಡ್ರೆ ಹೊತ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಈ ಜನರಿಗೆ ಇರಲಿಲ್ಲ. ಇವತ್ತು ಆ ಮುಕ್ತಿ ವಾಹನ ಹೊತ್ಕೊಂಡು ಹೋಗ್ತದೆ. ಅದನ್ನು ಪಟ್ಟಣ ಪಂಚಾಯಿತಿ ಮಾಡಿದ್ದಿಲ್ಲ ಅಂದ್ರೆ ನಿಮಗೆ ಮುಕ್ತಿ ವಾಹನ ಬರ್ತಿರ್ಲಿಲ್ಲ, JCB ಬರ್ತಿರ್ಲಿಲ್ಲ, ಟ್ರ್ಯಾಕ್ಟರ್ ಬರ್ತಿರ್ಲಿಲ್ಲ, ಆ ಟಮ್ಗಳು ಬರ್ತಿದ್ದಿಲ್ಲ ನಿಮ್ಮ ಊರಿನ ಕಸ ಗೂಡಿಸ್ಲಕ್. ನಿಮ್ಮ ಊರಲ್ಲಿ ಇರ್ತಕ್ಕಂಥ ಪೌರ ಕಾರ್ಮಿಕರು 30 ವರ್ಷದಿಂದ ದುಡ್ದಿದ್ರು. ಇವತ್ತೇನಾದರೂ ಅವ್ರು ಶಾಶ್ವತ ಪಟ್ಟಣ ಪಂಚಾಯಿತಿ ನೌಕರರಾಗಿದ್ರೆ ಅದು ನನ್ನ ಅಧಿಕಾರದ ಅವಧಿಯಲ್ಲಿ ಅಂತ ಹೇಳ್ಬೇಕು. ಮೂವತ್ತೈದು ವರ್ಷ ಕಸ ಹೊಡೆದ್ರೆ ಅವರಿಗೆ ಕಾಯಂ ಮಾಡ್ಲಿಕ್ಕಾಗಿದ್ದಿಲ್ಲ ನಿಮಗೆ. ನನಗಿನ್ನ ನೆನಪಿದೆ ಏನೇನು ನಾನು ಮಾಡಿದ್ದೀನಿ ನಾನು. ಆದರೆ ಇವೆಲ್ಲ ಕೆಲಸ ನಾನು ಮಾಡಿದ್ದೀನಿ. ನನಗಿಷ್ಟೇ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಕ್ಕಂಥ ಅಧಿಕಾರ ಇದೆ. ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ, ನನಗೆ ಸ್ವಲ್ಪ ಆದರೂ ಕೂಲಿ ಕೊಡ್ರಿ, ಇಷ್ಟೇ ನಾನು ನಿಮ್ಮಲ್ಲಿ ಕೇಳಲಿಕ್ಕೆ ಬಂದಿದ್ದೆ, ಬೇರೆ ಏನೂ ನಾನು ಕೇಳಲಿಕ್ಕೆ ಬಂದೆ. ಇವತ್ತು ನಿಮ್ಮ ಪಟ್ಟಣ ಪಂಚಾಯತಿ ನೀವು ಅಧಿಕಾರಕ್ಕೆ ತಂದರೆ, ನಿಮ್ಮ ಪಟ್ಟಣ ಪಂಚಾಯತಿ ಏನಾದರೂ ಈ ಸಾರ್ತಿ ಕಾಂಗ್ರೆಸ್ಸಿನ ತೆಕ್ಕೆಗೆ ಬಂದರೆ ನಾನು ನಿಮಗೆ ಒಂದು ಭರವಸೆ ಕೊಟ್ಟು ಹೋಗ್ತೀನಿ, ಇಡೀ ಜಿಲ್ಲೆಯಲ್ಲಿ ಇದೊಂದು ಮಾದರಿ ಪಟ್ಟಣ ಪಂಚಾಯಿತಿಯನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೀನಿ. ಇವತ್ತು ನನಗೆ ನೆನಪಿದೆ, ನನಗೆ ಭಾಳ ಜನ ಹೇಳಿದ್ರು ನೀವಿಲ್ಲಿ ಡಿಗ್ರಿ ಕಾಲೇಜ್ ತಂದರೆ ಆ ಕಾಲೇಜ್ ಕಟ್ಟಕ್ಕೆ ಜಾಗ ಇಲ್ಲ ನಿಮ್ಮ ಊರಲ್ಲಿ ಅಂತ ಹೇಳಿದರು. ಭಾಳ ಜನ ಹೇಳಿದ್ರು. ಆದರೂ ನಾನು ಜಿದ್ದು ಮಾಡೋದು, ಕಾಲೇಜ್ ತರ್ತೀನಿ ಮತ್ತು ಕಾಲೇಜ್ ಕಟ್ತೀನಿ ಅಂಥೇಳಿ. ನೀವು ಯಾರೂ ಹುಡುಕಿ ಕೊಡದೇ ಇದ್ದರೆ 6 ಎಕರೆ ಜಾಗ ನಾನೇ ಹುಡುಕಿ ಇವತ್ತು ಸರ್ಕಾರಿ ಡಿಗ್ರಿ ಕಾಲೇಜ್ ಕಟ್ಟಿದೆ. ಇವತ್ತು ನನಗೆ ನಿಮ್ಮ ಊರಿಗೆ ಏನಾದರೂ ಅಧಿಕಾರ ತಂದರೆ ನಿಮ್ಮ ಊರು ಉದ್ಧಾರ ಮಾಡಲಿಕ್ಕೆ ತರ್ತೀನಿ, ವಿನ ನನ್ನ ಉದ್ಧಾರ ಮಾಡಲಿಕ್ಕೆಲ್ಲ. ಅದಕ್ಕೆ ದಯಮಾಡಿ ನಾವು ಮನಗುಳಿಯ ಸಮಸ್ತ ಹಿರಿಯರಲ್ಲಿ, ಕಿರಿಯರಲ್ಲಿ, ತಾಯಂದ್ರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಇವತ್ತು ನೀವು ನನ್ನ ನೋಡಬೇಡ್ರಿ. ನಿಮ್ಮ ಊರಿನ ಅಧಿಕಾರ ನಿಮ್ಮ ಜನರ ಕೈಯಲ್ಲಿ ಕೊಡ್ತಕ್ಕಂಥ ಚುನಾವಣೆ ಇದು. ಮತ್ತು ನಾಳೆ MLA ಎಲೆಕ್ಷನ್ ಬಂದಾಗ ಏನು ಮಾಡ್ತೀರಿ ಮಾಡ್ರಿ, ನಾ ಬೇಡ ಅನ್ನಂಗಿಲ್ಲ. ಆದರೆ ನಿಮ್ಮ ಅಧಿಕಾರ ನಿಮ್ಮ ಕೈಯಾಗಿ ಇಟ್ಕೊಳ್ರಿ. ಆದರೆ ನೀವು ಆರಿಸಿ ಬರೋರು ಬೇರೆಯವರ ಅಧಿಕಾರ ನಡೆಸೋರಾದರೆ ಅದನ್ನು ಎಂದೂ ಪ್ರಜಾಪ್ರಭುತ್ವ ಅನ್ನಂಗಿಲ್ಲ. ಅದನ್ನು ನೀವು ತಿಳ್ಕೊಳ್ಬೇಕು. ಇವತ್ತು ಸೊಸೈಟಿಯಾಗಿ ಯಾರೋ ಕಲ್ಲಪ್ಪನ ಮಲ್ಲಪ್ಪನ ಕೂಡಿಸ್ತಾರೆ, ರೊಕ್ಕ ಬೇರೆಯವರೇ ಒಯ್ತಾರೆ. ಇಂಥ ಕೆಲಸ ನೀವು ಮಾಡಬಾರ್ದು. ನಿಮ್ಮ ಪಟ್ಟಣ ಪಂಚಾಯಿತಿ ಅಧಿಕಾರ ನಿಮ್ಮ ಜನರ ಕೈಯಲ್ಲಿದ್ದರೆ ನಿಮ್ಮ ಊರಿನ ಆದಾಯ ಏನು, ಸೋರಿಕೆ ಏನು ಅನ್ನೋದು ನಿಮಗೆ ಗೊತ್ತಾಗ್ತದೆ. ಇವತ್ತು ನಿಮ್ಮ ಊರಿಗೆ ಒಂದು ಬಲ್ಬ್ ಹಾಕಕ್ಕೆ ಶಕ್ತಿ ಇಲ್ಲಾರ್ದಂಗೆ ಮಾಡಿಟ್ಟಿರ್ತೀರಿ. ನಿಮ್ಮ ಊರಿಗೆ ಕಸ ಗುಡಿಸ್ದವ್ರು ಪಗಾರ ಕೊಡಲಾರ್ದಂಥ ಸ್ಥಿತಿ ಮಾಡಿಡ್ತೀರಿ. ಇಂಥ ಒಂದು ಪುರಸಭೆ ಅಥವಾ ನಗರಸಭೆ ಅಥವಾ ಪಟ್ಟಣ ಪಂಚಾಯಿತಿ ನಮಗೆ ಬೇಕಾಗಿಲ್ಲ. ನಿಮಗೆ ಗೊತ್ತಿದೆ, ಮೈಸೂರು ಮಹಾನಗರ ಪಾಲಿಕೆ ಇಡೀ ದೇಶಕ್ಕೆ ಮಾದರಿಯ ನಗರ ಪಾಲಿಕೆ ಅದು. ಇವತ್ತು ಒಂದಲ್ಲ ಎರಡಲ್ಲ 3 ಸರ್ತಿ ದೇಶದಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಪ್ರೈಸ್ ತಗೋತದೆ. ನಮಗೂ ಆಸೆ ಇದೆ ನಮ್ಮ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿಗಳು ಆ ಕಡೆ ಹೋಗಬೇಕು ಅಂತ. ನಾನು ನಿಮಗೆ ಇಷ್ಟೇ ವಿನಂತಿ ಮಾಡ್ಕೊಳ್ತೀನಿ. ಸಮಯ ಭಾಳ ಕಡಿಮೆ ಇದೆ. 7 ಗಂಟೆಗೆ ನಾನು ಭಾಷಣ ಮುಗಿಸ್ಬೇಕು. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ,
ನಾಳೆ ನಡೀತಕ್ಕಂಥ ಚುನಾವಣೆ ನನ್ನ ಚುನಾವಣೆ ಅಲ್ಲ. ನನ್ನ ಚುನಾವಣೆ ಇನ್ನೂ ಒಂದು 12 ತಿಂಗಳ ನಂತರದ ಚಿಂತೆ ಮಾಡಬೇಡ್ರಿ. ಅವಾಗ ಯಾರ್ಯಾರು ಎಲ್ಲೆಲ್ಲಿ ಇರ್ತಾರೋ ಭಗವಂತಿಗೆ ಗೊತ್ತು. ನಾನೇನೂ ಚಿಂತೆ ಮಾಡಿಲ್ಲ ಅದ್ರ ಬಗ್ಗೆ. ನೀವು ಸೋಲಿಸಿದ್ರು ಬ್ಯಾಗ್ ತಯಾರು ಮಾಡ್ಕೊಂಡು ನಾ ಬೆಂಗಳೂರಿಗೆ ಹೊಂಟಿದ್ದೆ. ಆದ್ರೆ ನೀವೆಲ್ಲ ಸೋಲಿಸ್ಬೇಕತ್ತಿದ್ರೆ ಆ ಭಗವಂತನ ಮನಸ್ಸಿನಾಗ ನನಗೆ ಸೋಲಿಸೋ ಆಸೆ ಇರಲಿಲ್ಲ. ಅದ್ರ ಮುಂದಿನ ಬಾರಿ ಏನದ ನನಗೆ ಗೊತ್ತಿಲ್ಲ, ಆದರೂ ಆಸೆ ನನಗದ. ಯಾಕಂದ್ರೆ ಈ ದೇವರು ಯಾವಾಗಲೂ ನ್ಯಾಯದ ಜೊತೆ ಇರ್ತಾನಂತೇಳಿ ನನಗೆ ನ್ಯಾಯ ಖಂಡಿತ ಸಿಗ್ತದೆ. ನನಗೆ ಇಷ್ಟೇ ಅಲ್ಲ, ನನಗೆ ನ್ಯಾಯ ಸಿಕ್ಕರೆ ಸಂತೋಷ ಅಲ್ಲ, ಮನಗೂಳಿ ಊರಿಗೆ ನ್ಯಾಯ ಸಿಗಬೇಕಾದ್ರೆ ಮನಗೂಳಿ ಪಟ್ಟಣ ಪಂಚಾಯಿತಿ ಕಾಂಗ್ರೆಸ್ ತಕ್ಕಿಗೆ ಬಂದಾಗ ಮಾತ್ರ ಸಾಧ್ಯ ಅಂತ ಹೇಳಿ ನಾನು ನಿಮಗೆ ಹೇಳಬಲ್ಲೆ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಮನಗೂಳಿ ಊರಿಗೆ ಬಂದರೆ ಒಂದು ರೈತ ಸಂಪರ್ಕ ಕೇಂದ್ರ ಕಟ್ಟಕ್ಕೆ ಜಾಗ ಸಿಗಂಗಿಲ್ಲ, ಒಂದು ಡಿಗ್ರಿ ಕಾಲೇಜ್ ಮಾಡೋಕ್ಕೆ ಜಾಗ ಸಿಗಂಗಿಲ್ಲ. ನನಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನೋವಾದ ಒಂದು ಮಾತು ಹೇಳ್ತೀನಿ. ನಾನು ಕೊನೆಯದಾಗಿ ಹೇಳ್ತೀನಿ, ನಿಮ್ಮ ಊರಾಗ ಹುಡುಗಿದ್ದು ಕಸ ಒಯ್ದು ಎಲ್ಲರೂ ಒಂದು ಕಡೆ ಚೆಲ್ಬೇಕಂದ್ರೆ ಜಾಗ ಸಿಕ್ಕಿಲ್ಲ ನನಗೆ. ಅದಕ್ಕೂ ಯಾರೇ ಪುಣ್ಯಾತ್ಮ ಜಾಗ ಕೊಟ್ಟಿದ್ರೆ ಅದು ರಾಜೇಂದ್ರ ಪಾಟೀಲ್ರೇ. ಅವ್ರೇನೋ ಕೊಡಕ್ಕೆ ಬಂದ್ರೆ ಅವ್ರ ಮೇಲೆ ಒಬ್ರು ಪುಣ್ಯಾತ್ಮ ಕೇಸ್ ಹಾಕಿದ್ದ. ಮುಂದೆ ಅವನೇ ತಗೊಂಡು ಹೋಗೋದ ಕಿತ್ಕೊಂಡು. ಅದು ಯಾಕೆ ಕಿತ್ಕೊಂಡು ಹೋದ ಅನ್ನೋದು ಇನ್ನೂ ರಾಜೇಂದ್ರ ಪಾಟೀಲ್ರು ಹೇಳೋರು, ಅವನು ಹೇಳೋಲ್ಲ ಕಿತ್ಕೊಂಡು ಹೋದವನ್ನ. ಅದನ್ನು ನನಗೆ ಗೊತ್ತದ. ಅವ್ರೇನು ತಪ್ಪು ಮಾಡಿಲ್ಲ. ನಿಮ್ಮ ಊರಾಗಿನ ಕಸ ಒಯ್ದು ಯಾಕೆ ಒಂದು 10 ಎಕರೆ ಜಾಗ ಅವ್ರು ಕೊಟ್ಟರೆ ಸರ್ಕಾರ ಕೊಡಿಸ್ತೀನಿ ಅಂದರೆ ತೊಗೊಳಕ್ಕೆ ಬೇಡ ಅಂತಾರೆ ನಿಮ್ಮ ಊರವ್ರು. ನನಗೆ ಭಾಳ ನೋವು ಅನ್ನಿಸ್ತದೆ. ಇಂಥ ಕೆಲಸ ಮಾಡ್ಲಿಕ್ಕೆ ಪಟ್ಟಣ ಪಂಚಾಯಿತಿ ಇಡಬಾರ್ದು. ಪಟ್ಟಣ ಪಂಚಾಯಿತಿ ನಿಮ್ಮ ಉದ್ಧಾರಕ್ಕೆ ಇರಬೇಕೇ ವಿನಾ ನನ್ನ ವೈಯಕ್ತಿಕ ಉದ್ಧಾರಕ್ಕೆ ಇರಬಾರ್ದು. ದಯಮಾಡಿ ನಾಳೆ ನಡೀತಕ್ಕಂಥ ಚುನಾವಣೆಯಲ್ಲಿ ನಿಮ್ಮ ಮತದ ಸತ್ಪಾತ್ರ ದಾನ. ಏನು ನಮ್ಮ 16 ಅಭ್ಯರ್ಥಿಗಳು ಇಲ್ಲಿ ವೇದಿಕೆ ಮೇಲೆ ಕೂತಿದ್ದಾರೆ, ಅವರೆಲ್ಲರೂ ಇಲ್ಲಿ ನಿಂತಾರೆ. ನಾನು ನಿಮಗೆ ಎಲ್ಲರಿಗೆ ನೀವು ಒಮ್ಮೆ ಅಧಿಕಾರ ಕೊಟ್ಟಿಲ್ಲ, ಮತ್ತು ಕೊಟ್ಟಿನ ತಲೆಗೆ ಇಟ್ಕೊಂಡಿರಿ. ಅವರೆಲ್ಲರೂ ಮೊದಲನೇ ಬಾರಿಗೆ ನಿಂತಾರೆ. ನನಗಿಷ್ಟೇ ಆಸೆ ಇದೆ, ನೀವು ಹೋದ ಸರ್ತಿ 1 ಗೆದ್ಸಿರಿ, ಈ ಸಾರ್ತಿ ಅದನ್ನು 1 ಅಲ್ಲ ಅದನ್ನು 16 ಮಾಡಿರಿ ಅಂತೇಳಿ ತಮ್ಮಲ್ಲಿ ಕೈಗೆ ಮುಗಿದು ಕೇಳ್ಕೊಳ್ಳಿಕ್ಕೆ ನಾನು ಬಂದಿದ್ದೀನಿ. ದಯಮಾಡಿ ನಿಮ್ಮೆಲ್ಲರ ಮೊದಲು ಸತ್ಪಾತ್ರ ದಾನ ನಾಳೆ ನಡೀತಕ್ಕಂಥ ಚುನಾವಣೆಯಲ್ಲಿ ನಮ್ಮೆಲ್ಲ ಅಭ್ಯರ್ಥಿಗಳ ಹಸ್ತದ ಗುರ್ತಿಗೆ ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಂಡು ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.